ಅಮ್ಮ, ಮಮತಾಪುರದ ಮಹಾಲಕ್ಷ್ಮಿ, ಸಕಲ ಕೋಟಿ ಜೀವರಾಶಿಗಳಿಗೂ ಮೃಷ್ಟಾನ್ನ ಬಡಿಸುವಂತಹ ಅಮೃತ ಗಂಗೆ ನೀನು ತಾಯಿ, ಅಮೃತ ಗಂಗೆ. ತಾಯಿ, ನನ್ನ ಪತಿದೇವರು ಹಾಗೆ ನನ್ನ ಮೈದುನ ಮಗಳಂತಿರುವ ನನ್ನ ನಾದಿನಿಯನ್ನು ಕಾಪಾಡುವ ಭಾರ ನಿನ್ನದು ತಾಯಿ, ನಿನ್ನದು. ಕಾವೇರಿ, ಇದೇನಿದು ಕಾವೇರಿ? ಶೃಂಗಾರ ಎಂಬ ಸೀರೆಯನ್ನುಟ್ಟು ಮಮಕಾರ ಎಂಬ ಎಣ್ಣೆಯನ್ನು ಹಾಕಿ ನಾಟ್ಯವೆಂಬ ನಟ್ಟನ್ನಿಟ್ಟು ಆ ದೇವರನ್ನು ಪೂಜಿಸಿ ಯಾವ ವರವನ್ನು ಬೇಡಿತಾ ಇದ್ದಾರೆ? ಸ್ವಾಮಿ, ಬಡತೇನೆ ಎಂಬ ಭವನೆಯನ್ನು ಮುಸುಕಿರುವಂತ ಈ ಮನೆಗೆ ಒಂದು ಹೊಸ ಬೆಳಕನ್ನು ನೀಡುತ್ತಾ ಅಂತ ಬೇಡ್ಕೊಂಡೆ. ಅಷ್ಟೇ ಅಲ್ಲರಿ, ಶಿಕ್ಷಣ ಮುಗಿಸಿದಂತ ನನ್ನ ಮೈದುನನಿಗೆ ಒಂದೊಳ್ಳೆ ನೌಕರಿ ಸಿಗ್ಲಿ ಅಂತ ಬೇಡ್ಕೊಂಡೆ. ಮಗಳಿಗಿಂತ ಹೆಚ್ಚಾಗಿರುವಂತ ನನ್ನ ನಾದಿನಿಗೆ ಒಂದೊಳ್ಳೆ ಸಂಬಂಧ ಬರಲಿ ಅಂತ ಬೇಡ್ಕೊಂಡೆ. ಸ್ವಾಮಿ, ತಗೊಳ್ಳಿ ಪ್ರಸಾದ, ಆಶೀರ್ವಾದ ಮಾಡಿ. ಕಾವೇರಿ, ನೀನು ಪೂಜಿಸುತ್ತಿರುವ ಈ ಕಣ್ಣು ದೇವರಿಗೆ ಕೈ ಮುಗಿದು ಬೇಡಿಕೊಂಡರೆ ನಾವು ಬಯಸಿದ ಫಲ ಸಿಗುವುದು ಖಂಡಿತವೇ. ಭಕ್ತಿಯಿಂದ ಆ ದೇವಿಗೆ ಅಲಂಕಾರ ಮಾಡಿ ಪಂಚ ಫಲಗಳಿಂದ ನೈವೇದ್ಯ ಮಾಡಿ ಬೆಳಿಗ್ಗೆ ಎದ್ದಿದ ತಕ್ಷಣ ಅವಳ ನಾಮಸ್ಮರಣೆ ಮಾಡಿದ್ರೆ ಖಂಡಿತವಾಗ್ಲೂ ನಮ್ಗೆ ಮುಕ್ತಿ ಸಿಗುತ್ತೆ. ಅಷ್ಟೇ ಅಲ್ಲ, ನೋವು ಸಾವಿನ ಮಧ್ಯೆ ಬರುವಂತ 7 ಬೀಳುಗಳನ್ನ ಆ ತಾಯಿ ಸರಿಪಡಿಸ್ತಾಳೆ. ಆ ತಾಯಿ ಸರಿಪಡಿಸ್ತಾಳೆ. ಕಾವೇರಿ, ಈ ಕಣ್ಣು ದೇವತೆಗಳೆಲ್ಲ ದೇವರಾಗಲು ಸಾಧ್ಯವೇ? ಸ್ವಾಮಿ, ಏನ್ ಮಾತಾಡ್ತಾ ಇದ್ದೀರಾ ನೀವು? ನಿಮ್ಮ ಮಾತು ನನಗೆ ಒಂದು ತಿಳಿತಾ ಇಲ್ಲ. ಮಾತನಾಡುವ ಮಾತಿನರ್ಥ ಏನಿದೆ ಕಾವೇರಿ? ಶಿಲ್ಪಿಯು ತನ್ನ ಹೊಚ್ಚೆಪಾಡಿಗಾಗಿ ಉಳಿವಿನಿಂದ ಕಲ್ಪಿ ಸೃಷ್ಟಿಸಿದ ಈ ಕಣ್ಣು ದೇವತೆ ಬಣ್ಣದ ಸೀರೆ ಹೊಡಿಸಿ ಚಿನ್ನದ ಮಾಲೆ ಹಾಕಿ ಪೂಜೆ ಮಾಡಿದರೆ ಸಿಗುವ ಫಲವಿನ್ನಿದೆ. ದೇವನೊಬ್ಬ ನಾಮ ಹಲವು ಎಂಬ ಸಂತ ಶರಣರ ವಾಣಿಯಂತೆ ಆ ಭಗವಂತನೊಬ್ಬನೇ ದೇವರು. ಹಾಗಾದ್ರೆ ನಮ್ಮ ಮಾತೃಭಾಷೆ ಕನ್ನಡ ಸಂಸ್ಕೃತಿಯ ಪ್ರಕಾರ ದೇವರಿದ್ದಾನೆ. ಆದ್ರೆ ನೀವು ಹೇಳೋ ಪ್ರಕಾರ ಕಲ್ಲು ದೇವರಲ್ಲ ಅಂತ ಹೇಳ್ತಾ ಇದ್ದೀರಾ, ಅದು ಹೇಗ್ರಿ? ಮಾತೃಭಾಷೆ ಕನ್ನಡ ಪ್ರಕಾರ ದೇವರು ಇದ್ದಾನೆ ಅಂತ ಹೇಳುತ್ತೆ, ವಿಜ್ಞಾನಿಗಳ ಪ್ರಕಾರ ದೇವರು ಇಲ್ಲ ಅಂತ ಹೇಳುತ್ತೆ. ಕವಿಗಳು ತಿಳಿದ ಮಟ್ಟಿಗೆ ತಾವು ಕಲ್ಪಿಸಿ ಬರೆದಿದ್ದಾರೆ. ನನಗೆ ತಿಳಿದ ಮಟ್ಟಿಗೆ ನಾನು ಹೇಳಿರುವೆ. ಇದರಲ್ಲಿ ಯಾವುದು ಸತ್ಯ, ಯಾವುದು ಮಿಥ್ಯ ಭಗವಂತ. ಸ್ವಾಮಿ, ಊರಾಗಲಿ ಸೀಮೆ ಆಗ್ಲಿ ಗುಡಿ ಗೋಪುರಗಳಾಗ್ಲಿ ಆ ಶಿವನ ಅರ್ಪಣೆ ಇಲ್ಲದೆ ಯಾವುದು ನಡೆಯೋದಿಲ್ಲ ಸ್ವಾಮಿ. ಸರಿ, ನೀವು ತೋಟದಿಂದ ಬಂದಿದ್ದೀರಾ, ಸುಸ್ತಾಗಿದ್ದೀರಾ, ಊಟ ಬಡಿಸ್ತೀನಿ, ನಡೀರಿ ಒಳಗಡೆ. ಕಾವೇರಿ, ಊಟ ಆಮೇಲೆ ಕೊಡುವಂತೆ ಮೊದಲು ಈ ನಿನ್ನ ಕೋಗಿಲೆ ಕಂಠದಿಂದ ಒಂದು ಇಂಪಾದ ಗೀತೆಯನ್ನು ಹಾಡಬೇಕು. ಸ್ವಾಮಿ, ನನಗೆ ಒಳಗಡೆ ತುಂಬಾ ಕೆಲಸ ಇದೆ, ನಾನಿಲ್ಲಿ ಬರ್ತೀನಿ.